ಕಲ್ತದ್ದಾಗಿ ಕರೆಸಿ ಅವನ ಕೈ ಕೇಳಿ ಮಾಡ್ತಾ ಇದ್ದೀವಿ. ನಾವು ಪರಿಸ್ಥಿತಿಗೆ ನಾವು ಬಂದ್ಬಿಟ್ಟಿವಿ. ನಾವು ಕಾಲಕ್ಕೆ ತಕ್ಕಂಗೆ ಬದಲಾಗಿಲ್ಲ ಅಂದ್ರೆ ನಮ್ಮ ಈ ಕಲಿಯುಗದಲ್ಲಿ ನಮಗೆ ಬೆಲೆ ಇಲ್ಲ. ನಾವು ಅಪ್ಡೇಟ್ ಆಗೋದನ್ನ ಕಲಿಬೇಕು. ಅಪ್ಡೇಟ್ ಆಗಿಲ್ಲ ಅಂದ್ರೆ ಒಟ್ಟಿಗೆ ಆಗಲ್ಲ. ಆ ತರ ಪರಿಸ್ಥಿತಿ ಬಂದಿದೆ ನೋಡಿ. ನಾವು ಎಷ್ಟು ಗಂಧ ತಿಕ್ಕದಷ್ಟು ಸುಗಂಧ ಅಂತ, ಗಂಧ ತಿಕ್ಕದಷ್ಟು ಸುಗಂಧ, ಚಿನ್ನ ಒಡೆದಷ್ಟು ಒಳಪಡ, ಕಬ್ಬು ಜಿಗಿದಷ್ಟು ಸಿಗಿ, ಸೇವೆ ಮಾಡಿದಷ್ಟು ಸುಖ ಸಂಸಾರ. ಇಷ್ಟು ನಾವು ಕಲಿಬೇಕು. ನಾವು ಎಷ್ಟು ಸೇವೆ ಮನೋಭಾವನೆ ಇಟ್ಕೊಂಡಿರ್ತೀವಿ, ಅವರ ಜೀವನ ಅಷ್ಟೇ ಸುಖವಾಗಿರ್ತದೆ. ಸ್ವಾರ್ಥ ಬಿಡಬೇಕು, ನಿಸ್ವಾರ್ಥವನ್ನ ರೂಢಿಸ್ಕೋಬೇಕು. ಸ್ವಾರ್ಥ ನಿಸ್ವಾರ್ಥನ ಪದಗಳು ನಮ್ಮ ಅಪ್ಪ ಅಮ್ಮನ ಹೇಳ್ಕೊಟ್ಟಿರಲಿಲ್ಲ. ನಮ್ದು ಯಾವುದೇ ಕಾಲೇಜು ಪಠ್ಯಕ್ರಮದಾಗಿರಲಿಲ್ಲ. ನಮ್ಮ ಅಮ್ಮ ಪೂಜೆ ಹೇಳ್ಕೊಟ್ರು. ಆಮೇಲೆ ನಾವಿಲ್ಲಿ ಒಂದು ಗಮನಿಸ್ಬೇಕು, 4 ಯಾರು ಬಿಟ್ಟವಂತೆ ಭಗವಂತ ಕೃಷ್ಣನು ರಾಮನು ಸಹ ಅನುಭವಿಸ್ತಾರೆ. ಕಷ್ಟ, ರೋಗ, ಮುಪ್ಪು, ಸಾವು, ಈ 4 ಪ್ರತಿಯೊಬ್ಬರು ಖಚಿತ. ಅದು ದೇವತೆಗಳಾಗಲಿ ಮಾನವರಾಗಲಿ ಎಲ್ಲರೂ ಅದು ಹೇಗೆ ಅದು ಒಪ್ಕೊಬೇಕು. ನಾನು ಗಮನಿಸ್ತಿರ್ತೀನಿ ಎಲ್ಲರೂ. ಜಮುನಾಕರಲ್ಲಿ ನಾನು ಒಂದು ಒಳ್ಳೆ ಪಾಸಿಟಿವ್ ಕಾಣ್ತೀನಿ. ಆ ಕ್ಷಣ ಅನುಭವಿಸ್ತಾರೆ. ಏನು ಆಗಿತ್ತು ಹೋಗ್ರಿ, ಪಳೆಯ ದೇಶ ಬಂದವರನ್ನ ಕಲಿಬೇಕು. ಅದು ಎಲ್ಲಿನೂ ನಾವು ಪುಸ್ತಕ ಬದನೆಗೆ ಬರಲ್ಲ. ನಾವು ನೋಡೋದ್ರಿಂದನೇ 100ರಲ್ಲಿ 75 ಭಾಗ ಕಲಿತೀವಿ, ಕೇಳೋದ್ರಲ್ಲಿ 13 ಭಾಗ ಕಲಿತೀವಿ, ಆಮೇಲೆ ವಾಕ್ಯಲ್ಲಿ 3 ಭಾಗ ಕಲಿತೀವಿ, ಸ್ಮೆಲ್ಲಲ್ಲಿ 3 ಭಾಗ ಕಲಿತೀವಿ. ನಾನು ನೋಡಿ ಕಲಿಬೇಕು. ಅದಕ್ಕೆ ಇವರೆಲ್ಲ ಉದಾಹರಣೆ ಯಾಕೆ ಕೊಡ್ತೀನಿ ಅಂದ್ರೆ, ನೋಡಿ ಕಲಿಬೇಕು. ಇದು ನಮ್ಮ ಎಲ್ಲಕ್ಕೂ ನಮ್ಮ ಮಗಳು ನೋಡ್ರಿ, ಬೆಳಗ್ಗೆಯಿಂದ ತೋಟದಾಗಿರ್ತಾರೆ, ಸಂಸಾರದಾಗಿರ್ತಾರೆ, ಸತ್ಸಂಗ ಅಂದ್ರೆ ಹುಡ್ಕೊಂಡು ಬರ್ತಾರೆ. ನನ್ ನಿಜವಾಗಿ ಎಷ್ಟು ಆನಂದ ಆಗ್ತದೆ. ಇವರೆಲ್ಲ ಇರೋದ್ರಿಂದ ಇವತ್ತೇನೋ ಮಳೆ ಬೆಳೆ ನಮ್ಮಂತವ್ರಿಗೆ ಒಂದು ಅವಕಾಶ ಸಿಕ್ಕಿದೆ. ಇವತ್ತೆಲ್ಲ ಮಾಡ್ತೀವಿ. ನೀವೆಲ್ಲ ನಾನೇನು ಮಾತಾಡ್ತಿದ್ದೆ, ನನ್ನ ಮನಸ್ಸಿಗೆ ಏನು ಹಂಚ್ಕೊಳ್ತಿದ್ದೆ. ಅಲ್ಲಿ ಬಾಕ್ಸ್ ಹಾಕೊಂಡು ನಮ್ಮ ಮುಖ ಸಹ ನೋಡಲ್ಲ. ಬಿಡಿ ಅದೇನೋ ಕ್ಯಾಮ್ರಾದಾಗ ನೋಡ್ತಾರೆ ಬಾಕ್ಲಾಗ ಏನ್ ಬಂದಿದೆ ಅವಾರ್ಡ್ ಯು ಗೆಟ್ ಔಟ್ ನೋಟ್ ಸೆನ್ಸರ್ಸ್ ಅಂತ. ಅಂದ್ರೆ ಒಂಥರ ಮಾನಸಿಕ ರೋಗ. ನಾನು ಪ್ರಪಂಚ ಇನ್ನೊಂದು ಪ್ರಪಂಚ ಎಲ್ಲ ಇದ್ದರೆ ಹೋಗ್ಬೇಕು ಈ ಅಪಾರ್ಟ್ಮೆಂಟ್ ಇಡೋದು. ಒಬ್ಬರನ್ನೊಬ್ರು ಮುಖ ನೋಡಲ್ಲ, ಒಬ್ಬರನ್ನೊಬ್ರು ಮಾತಾಡ್ಸಲ್ಲ. ಅಷ್ಟು ಮಾನಸಿಕ ಆಗಿದೆ. ಬೇರೆ ದುಡ್ಡು ಅಂತಾರೆ. ಅದೇನ್ ದುಡ್ಡು ಮಾಡಿ ಏನ್ ತಗೊಂಡು ಹೋಗ್ತಾರೆ. ಅಲೆಕ್ಸಾಂಡರ್ ಇನ್ನೇನು ಹೇಳೋಣ, ನಾನು ಇಷ್ಟೆಲ್ಲ ಜಗತ್ತಿಗೆದ್ರು ನಾನು ಏನು ತಗೊಂಡೋಗಿಲ್ಲ, ಎಲ್ಲ ಯಾಕೆ ಹಿಡ್ಕೊಂಡೋಗ್ರು. ಏನಾದ್ರು ತಗೊಂಡು ಹೋದ್ರೆ ಯಾಕೆ ನಾವು ಅಶ್ವತ್ಥಪ್ಪನ ಗುರುಜಿ ಅಂತೀವಿ. ಇವತ್ತು 4-5 ಜಿಲ್ಲೆಯಲ್ಲಿ ನಮ್ಮನ್ನೆಲ್ಲ ಒಂದು ಸಂಘಟನೆ ಮಾಡಿಬಿಟ್ಟಿವಿ. ಒಬ್ಬೊಬ್ಬರಲ್ಲೂ ಒಂದು ಪಾಸಿಟಿವಿಟಿ. ನಾವು ನೆಮ್ಮದಿಯನ್ನ ಕಾಣ್ಬೇಕಂದ್ರೆ 5 ಗುಣಗಳನ್ನ ಅಳವಡಿಸ್ಕೊಳ್ಬೇಕು. ಯಾವಪ್ಪ ಅಂದ್ರೆ, ವಿರುದ್ಧ ಮೌಲ್ಯಗಳು ಒಂದಕ್ಕೊಂದು ಪೂರಕ. ಕಷ್ಟ ಸುಖ, ರಾತ್ರಿ ಹಗಲು, ಹೆಣ್ಣು ಗಂಡು, ನೋವು ನಲಿವು, ಇವೆಲ್ಲ ಇರಲೇಬೇಕು. ಇಲ್ಲೇ ಸುಖವಾಗಿ ಇದ್ರೆ ಕಷ್ಟ ಬೆಲೆ ಗೊತ್ತಾಗಲ್ಲ. ಹಾಗಾಗಿ ಏನ್ ಅಕ್ಸೆಪ್ಟ್ ಅಂತ ಅದು ಮಾಡಬಾರ್ದು. 2ನೇ ವಿಧಾನವನ್ನು ಅಳವಡಿಸ್ಕೊಂಡು, ಇನ್ನೊಬ್ಬರ ಮಾತಿನಲ್ಲಿ, ಇನ್ನೊಬ್ಬರ ಕೆಲಸದಲ್ಲಿ, ಇನ್ನೊಬ್ಬರ ವರ್ತನೆಯಲ್ಲಿ ತಪ್ಪನ್ನು ಹುಡುಕಬಾರ್ದು. ಪಾಸಿಟಿವ್ ಹುಡುಕೋದನ್ನ ಕಲಿಬೇಕು. ನೆಮ್ಮದಿಯಾಗಿರ್ಬೇಕು. ನಾವೇನು ಹುಡುಕ್ಬೇಕು, ಪಾಸಿಟಿವ್ ಹುಡುಕಬೇಕು. ಈಗ ಪ್ರಮೀಳಕ್ಕನು ನಮ್ಮ ಮೋಹನನ್ನು ಲೇಟಾಗಿ ಬಂದ್ರೆ ಅವ್ರು ಇನ್ನು ಇದಕ್ಕಿಂತ ದೊಡ್ಡ ಕೆಲಸ ಏನೈತೆ ನೆಕ್ಕೆ ಹುಟ್ಟೋರು ಈ ಟೈಮ್ ಬಂದ್ರೆ. ಇದು ಯಾಕಂದ್ರೆ ಯಾಕೆ ಎಕ್ಸಾಂಪಲ್ ಕೂಡ ಅವ್ರು ಯೋಗ ಬಂದಿದ್ರು. ನಾವೆಲ್ಲೋ ಇರೋ ಉದಾಹರಣೆ ಕೊಡೋದಲ್ಲ. ಇವ್ ನಾನ್ ಲೇಟಾಗಿ ಬಂದ್ರೆ ಇನ್ನೂ ಏನೋ ಇಷ್ಟು ಅಂತ ಪಾಸಿಟಿವ್ ತಗೋಬೇಕು. ನೆಕ್ಕೆ ತಗೊಂಡ್ರೆ ನಮ್ಗೆ ರೋಗ. ಹಿಂಗೆ ಪ್ರತಿಯೊಂದರಲ್ಲೂ ಒಳ್ಳೆಯದನ್ನೇ ಹುಡುಕ್ಬೇಕು. 3ನೇದು ವಿಧಾನ ಏನಪ್ಪಾ ಅಂದ್ರೆ, ಇನ್ನೊಬ್ಬರ ಅಭಿಪ್ರಾಯಕ್ಕೆ ಮನ್ನಣೆ ಕೊಡಬಾರ್ದು. ಇನ್ನೊಬ್ರು ಏನೇ ಅಂದ್ಕೊಂಡು, ಅವ್ರೇನೇ ಮಾಡಿ, ನನ್ನ ಆತ್ಮ ಒಪ್ಪಂದಕ್ಕೆ, ನನ್ನ ಹೃದಯ ಒಪ್ಪಂದಕ್ಕೆ ನಾವು ಮಾಡಿದಾಗ ನಾವು ಆನಂದವಾಗಿ. ಮತ್ತೆ 4ನೇದು, ವಸ್ತು ವ್ಯಕ್ತಿ ಸಮಯ ಸ್ಥಿತಿ ಹೇಗಿದೆಯೋ ಅದು ಅಕ್ಸೆಪ್ಟ್ ಮಾಡಬೇಕು. ಅದ್ರ ತಕ್ಕಂಗೆ ಹೋಗ್ಬೇಕು. ಒಂದ್ ಕಡೆ ಭೀಷ್ಮಾಚಾರ್ಯರನ್ನ ವಿದುರನ ಬಗ್ಗೆ ಹೇಳ್ತಾನಂತೆ. ಈ ಪಾಂಡವರು ಮತ್ತೆ ಕೌರವರ ನಡುವೆ ಆಸ್ತಿ ಪಾಲ್ ಮಾಡ್ಬೇಕಾದ್ರೆ ಅಥವಾ ಪಟ್ಟಾಭಿಷೇಕ ಮಾಡ್ಬೇಕಾದ್ರೆ ಧರ್ಮ ದೊಡ್ಡದು, ಪ್ರೀತಿ ದೊಡ್ಡದು. ಆಗ ಭೀಷ್ಮಾಚಾರ್ಯ ಹೇಳಿದ್ರೆ ಧರ್ಮ ದೊಡ್ಡದು. ಧರ್ಮ ಅಂದ್ರೆ ಏನು, ಪ್ರೀತಿ ಅಂದ್ರೆ ಏನು? ಧರ್ಮ ಅಂದ್ರೆ ಸೂರ್ಯ ಇದ್ದಂಗೆ, ಪ್ರೀತಿ ಅಂದ್ರೆ ಚಂದ್ರ ಇದ್ದಂಗೆ. ಧರ್ಮ ಅಂದ್ರೆ ಹೇಗೆ ನಡ್ಕೊಬೇಕು ಅಂತ ಹೇಳಿದಾಗ ಭೀಷ್ಮಾಚಾರ್ಯ ಹೇಳಿರೋದು, ಕಾಲಕ್ಕೆ ತಕ್ಕಂತೆ ಬದಲಾಗ್ತದೆ. ಹಿಂದೆ ಹಿಂಗೆ ಇತ್ತು, ನಾವು ಹೀಗೆ ಇರ್ಬೇಕಂದ್ರೆ ಯಾವುದು ನಡೆಯಲ್ಲ. ನಾವು ಕಾಲ ತಕ್ಕಂತೆ ಅಪ್ಡೇಟ್ ಆಗ್ಬೇಕು. ಇವಾಗ ನಮ್ಮ ಗುರುಗಳಾಗಲಿ ನಾವಾಗಲಿ 7 ಗಂಟೆ ಕುತ್ಕೊಂಡ್ರೆ ಯಾವುದು ನಡೆಯಲ್ಲ. ಇವತ್ತು ಗುರುಗಳಲ್ಲಿ 3 ಜನ ಇರ್ತಾರೆ, ಹೇಳೋರು ಕೇಳೋರು. ಹೇಳಿ ಕೇಳಿದವ್ರು ಯಾರು ಉದಾರ ಇಲ್ಲ. ಹೇಳಿ ಕೇಳಿದನ್ನ ಅನುಭವಿಸ್ತಾರಲ್ಲ
ಮಾಡ್ತಾರಲ್ಲ ಅವರೇ ಆರೋಗ್ಯವಾಗಿರೋದು. ನಾನು ನಮ್ಮ ಇವತ್ತು ಗುರುಜಿಗಳ ಆ ಥರದವ್ರನ್ನು ನೋಡಿ ನಾನು ಬೆಳಗ್ಗೆ ಎತ್ತನೆ 1-2 ಯೋಗಕ್ಕೆ ಹೊರಡು, 1-2 ಆದ್ಮೇಲೆ ಫಸ್ಟ್ ಯೋಗ ಮಾಡ್ಬೇಕು, ನಿನ್ಗೆ ಇಷ್ಟ ಬಂದಿದ್ ಮಾಡು, 3-4 ಓಂಕಾರ ಮಾಡು, ಬೆಳಗ್ಗೆ ಜೋರ ಓಂಕಾರ ಮಾಡ್ಬೇಕು, 4-5 ಆಸನ ಮಾಡು, ಹಿಂದೆ ತಿರ್ಗೋದು ಮುಂದೆ ತಿರ್ಗೋದು ಬೆಂಡ್ ಆಗೋದು 5-6 ಆಸನ ಮಾಡು, 7-8 ಪ್ರಾಣಾಯಾಮ ಮಾಡು, 9-10 ಧ್ಯಾನ ಮಾಡು, 1-10 ನಿತ್ಯ ನಿಂದಾದ್ರೆ ನೀನು ಆರೋಗ್ಯವಾಗಿ ಆನಂದವಾಗಿ. ಇದನ್ನ ಪ್ರತಿಯೊಬ್ಬರು ರೂಢಿಸ್ಕೊಬೇಕು. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಇವತ್ತು ನಾವು ಹಿಂದೆ ನೋಡ್ತಿರೋಂಥ ನೆಗೆಟಿವ್ ಥಾಟ್ಸ್ಗಳು, ಕೆಲವರು ಕಷ್ಟಗಳನ್ನು ನೋಡಿದಾಗ ಹೇಳೋದಲ್ಲ, ಅದನ್ನು ಮಾಡಬೇಕಂತ ನಾನಂತೂ ಬೆಳಗ್ಗೆ ಹೊತ್ತು ಮಾಡ್ತಾ ಇದ್ದೀನಿ. ನನ್ನ ಜೊತೆ ಇರೋರು ಹೇಳ್ತಾ ಇದ್ದೀನಿ, ಇದನ್ನು ಮಾಡಿ. ಬೆಳಗ್ಗೆ 2 ಗಂಟೆ ನಿನ್ಗಂತ ಇಟ್ಕೊಂಡು ಇನ್ನು 22 ಗಂಟೆ ಕಂಡೋರ್ಗೆ ಇಟ್ಟಿರೋದು ಇನ್ನೊಂದು ನಮ್ಮ ಮೇಲಾಕ ಪಾಪ ಎಲ್ಲಿಂದ ಏನ್ ಬರ್ತಾರೆ, ನೀವು ನಿಜವಾಗ ಇಲ್ಲಿಲ್ಲ ಅಂತೆಲ್ಲ ನಮಗೆ ಖುಷಿ ಕೊಡ್ತಾರೆ. ಅವರೆಲ್ಲ ಎಷ್ಟು ಜವಾಬ್ದಾರಿ ತಗೊಂಡಿರ್ತಾರೆ. ಆದ್ರೂ ಯಾಕೆ ಬರ್ತಾರೆ, ನಂದು ಅನ್ನೋದು ಸಮಾಜಕ್ಕೆ ಇಡ್ಬೇಕು, ಸತ್ಸಂಗಕ್ಕೆ ಇಡಬೇಕು, ಸೇವೆಗೆ ಇಡಬೇಕು. ನಮ್ಮ ಯಶವಂತನಷ್ಟೇ, ನಾನು ಏನು 2010ರಲ್ಲಿ ಯಶವಂತಪ್ಪ ಗುరించి ಸೇರಿದ್ರು, ಅವತ್ತಿಂದ ಇವತ್ತು 2025 15 ವರ್ಷಗಳು ನಿರಂತರವಾಗಿರೋದ್ರಿಂದ ನಾನು ಇವತ್ತು ಆರೋಗ್ಯವಾಗಿ ಆನಂದವಾಗಿ ಆರ್ಥಿಕವಾಗಿ ನೀವು ನೋಡಿರ್ಬೋದು. ಆರ್ಥಿಕವಾಗಿ ಅಂದ್ರೆ ಆರೋಗ್ಯ ಅನ್ನೋದಿದ್ರೆ ಆರ್ಥಿಕವಾಗಿ 100 ಆನೆ ಇದ್ರೆ ಆನೆ ಬದುಕಿದ್ರು ಕೋಟಿ ಸತ್ರು ಕೋಟಿ ಅಂತಾರೆ. ಆನೆ ಅಂದ್ರೆ ಏನು? ಆ ಅಂದ್ರೆ ಆರೋಗ್ಯ, ನೇ ಅಂದ್ರೆ ನೆಮ್ಮದಿ. ಆರೋಗ್ಯ ನೆಮ್ಮದಿ ನಿನ್ನಲ್ಲಿಲ್ಲ ಅಂದ್ರೆ ಇನ್ನು ಕೋಟಿಗೆ ಹಾಕಿದ್ರು ವೇಸ್ಟ್ ಒಂದು. ಹಾಗಾಗಿ ಆರೋಗ್ಯ ನೆಮ್ಮದಿ ಇರ್ಬೇಕಂದ್ರೆ ಈ ತರ ಸಜ್ಜನರ ಸಂಘದಲ್ಲಿ ಸತ್ಸಂಗಗಳಲ್ಲಿ ಭಾಗವಹಿಸ್ಬೇಕು. ಅಲ್ಲಿ ಎಷ್ಟು ಜನ ಬರ್ತಾರೋ ಎಷ್ಟು ಜನ ಹೋಗ್ತಾರೋ ಅನ್ನೋದು ಮುಖ್ಯ. 2 ಗಂಟೆ ಇನ್ವಾಲ್ವ್ಮೆಂಟ್ ನಾವು ಆಗ್ಬೇಕು. ಆಗಿದ್ರೆ ಆಗ್ತಾ ಇತ್ತು. ಯಾವುದಾಗ್ಲಿ ಅತಿ ಆಗ್ಬಾರ್ದು, ಚಿಕ್ಕದಾಗಿ ಚೊಕ್ಕಾಗಿ ಮುಗಿಬೇಕು. ಈಗ ಸತ್ಸಂಗಗಳು ಅಷ್ಟೇ, ಭಜನೆಗಳು ಅಷ್ಟೇ, ಏನಾಗ್ತದೆ ಅದೇನಿದ್ರು 1-1.5 ಗಂಟೆಗೆಲ್ಲ ಮುಗಿದ್ಬಿಡಬೇಕು. ಈಗ ಏನಿದೆ ವಾತಾವರಣ, ಎಲ್ಲರಿಗೂ ಸೊಂಟ ನೋವು, ಬೆನ್ನು ನೋವು ಎಲ್ಲ ಇದೆ. ಅದು ನೋವು ಇಲ್ದಂಗೆ ಇದ್ದು ಹೋಗೋ ರೀತಿಯಲ್ಲಿ ನಾವು